ಊರಲ್ಲಿ ಕತ್ತೆಗೂ ಕಾಲ ಬಂದಿತ್ತು. ಉದ್ಯೋಗ ಬಿಟ್ಟು ಯುವಕರು ಕತ್ತೆ ಕಾಯೋದಕ್ಕೆ ಶುರು ಮಾಡಿದ್ರು. ಆ ಕಂಪನಿ ಬಂಡವಾಳ ಬಯಲಾಗಿ ಯುವಕರು ರೈತರು ಕಂಗಾಲಾಗಿದ್ರು. ಇತ್ತ ಕತ್ತೆಯೂ ಇಲ್ಲ, ಹಾಲು ಇಲ್ಲದಂತಾಗಿತ್ತು. ಆದ್ರೆ ಮಾರಾಟವಾಗಬೇಕಿದ್ದಂತಹ ಕತ್ತೆಗಳ ಮೂಕ ರೋದನೆ ಮಾತ್ರ ಮುಗಿಲು ಮುಟ್ಟಿತ್ತು. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಕತ್ತೆ ಹಾಲ್ರವ, ಕತ್ತೆ ಹಾಲು ಕೆಮ್ಮು ನೆಗಡಿ ಕಫಕ್ಕೆ ಒಳ್ಳೆಯದು ಕಣ್ರವ. ಇದನ್ನೇ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ಬಂಡವಾಳ ಮಾಡಿಕೊಂಡಿತ್ತು. ರೈತರಿಗೆ 3 ಲಕ್ಷಕ್ಕೆ 3 ಕತ್ತೆ 3 ಮರಿಯನ್ನ ಮಾರಾಟ ಮಾಡಿತ್ತು. ಬಳಿಕ ರೈತರಿಂದಲೇ 1 ಲೀಟರ್ ಕತ್ತೆ ಹಾಲನ್ನ 2800 ರೂಪಾಯಿಗೆ ಖರೀದಿಸ್ತೀವಿ ಅಂತ ಟೋಪಿ ಹಾಕಿ ತಗಲಾಕೊಂಡಿತ್ತು. ಅದ್ಯಾವಾಗ ಮೋಸದ ಜಾಲ ಬಯಲಾಯಿತು, ಕಂಪನಿ ಮಾಲೀಕರು ರೈತರ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಆಫೀಸ್ ತೊರೆದು ಮಾಯವಾಗಿದ್ದಾರೆ. ರೈತರಿಗೆ ಮಾರಾಟ ಮಾಡಲು ತಂದಿದ್ದ ಕತ್ತೆಗಳನ್ನ ಹಾಗೆ ಬಿಟ್ಟು ಪರಾರಿಯಾಗಿದ್ದಾರೆ. ಆದರೆ ಶೆಡ್ನಲ್ಲಿರೋ ಕತ್ತೆಗಳ ಪಾಡು ಹರೋಹರವಾಗಿತ್ತು. ನೀರು ಮೇವಿಲ್ಲದೆ ಶೆಡ್ನಲ್ಲಿದ್ದ ಕೆಲ ಕತ್ತೆಗಳು ಕಿತ್ತಾಡಿಕೊಂಡು ಸಾವನ್ನಪ್ಪಿದ್ವು. ಕತ್ತೆ ನೋಡಿಕೊಳ್ತಿದ್ದಾರೆ ಸಿಐಡಿ ಪೊಲೀಸರು. 42 ಕತ್ತೆ ಕಾಯೋಕೆ 5,000 ಹಣ ಖರ್ಚು. ಜಿನ್ನಿ ಮಿಲ್ ಕಂಪನಿಯನ್ನ ಜಾಲೋಡೋದಕ್ಕೆ ಬಂದಂತಹ ಸಿಐಡಿ ಪೊಲೀಸರು ಶೆಡ್ ಅಲ್ಲಿದ್ದಂತಹ ಕತ್ತೆಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಶೆಡ್ ಅಲ್ಲಿ ಮೇವಿಲ್ಲದೆ ಸೊರಗಿ ಹೋಗಿದ್ದ ಕತ್ತೆಗಳನ್ನು ನೋಡಿ ಮರುಕ ಪಟ್ಟಿದ್ದಾರೆ. ಆ ಕತ್ತೆಗಳಿಗೆ ನ್ಯಾಯ ಕೊಡಿಸಿದ್ದಾರೆ. ಕತ್ತೆಗಳು ಜಾಲಿ ಜಾಲಿ. ಕತ್ತೆಗಳ ಪೋಷಣೆಗೆ ಸಿಐಡಿ ಪೊಲೀಸ್ ಕ್ರಮ ಕೈಗೊಂಡಿದ್ದು 42 ಕತ್ತೆಗಳ ನಿರ್ವಹಣೆಗೆ 4 ನೇಮಿಸಿದೆ. ಮೇವಿಗಾಗಿ ವಾರಕ್ಕೆ 10,000 ರೂಪಾಯಿ ನೀಡುತ್ತಿದೆ. ಟೊಮ್ಯಾಟೊ, ಹೂಕೋಸು, ತರಕಾರಿ ಸೇರಿದಂತೆ ಕತ್ತೆಗಳಿಗೆ ಬೇಕಾದ ಮೇವನ್ನ ಪೂರೈಕೆ ಮಾಡುತ್ತಿದ್ದಾರೆ. 4 ಸಿಬ್ಬಂದಿಗೆ ಸಂಬಳವನ್ನು ನೀಡುತ್ತಿದೆ. ಹುಲ್ಲು ತಿಂದರೆ ಚೆನ್ನಾಗಿರ್ತೈತಿ ಅಂತ ಡಾಕ್ಟ್ರು ಹೇಳಿದರು. ಸಾರು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿದ್ರು ಸರ್. ನಾವು ಮೊದಲು ಸ್ವಾಗಿ ತರಿಸ್ತಿದ್ರು, ಸ್ವಾಗಿನ ಹಾಕ್ತಿದ್ವಿ. ಇದನ್ನು ಸ್ವಾಗಿ ಈಗ ಇದು ತಿಂದಮೇಲೆ ಮತ್ತೆ ಸ್ವಾಗಿ ಹಾಕ್ತೀವಿ ಸರ್. ಅಲ್ಲಿ ಒಣಗಿದೆಲ್ಲ ಅದೆಲ್ಲ ಒತ್ಕೊಂಬಂದು ಹಾಕ್ತೀವಿ. ಎಲ್ಲ ಕೊಬ್ಬು ಅಂಥದ್ದು ಚೆನ್ನಾಗಿ ತಿಂತಾವ. ಇದನ್ನು ಮೆತ್ತ ನೂಲ ಸರ್ ಚೆನ್ನಾಗಿ ತಿಂತೈತಿ. ಶೆಡ್ ಅಲ್ಲಿದ್ದ ಕತ್ತೆಗಳಿಗೆ ಏನೋ ಸಿಐಡಿ ಪೊಲೀಸರು ನ್ಯಾಯ ಕೊಡಿಸಿದ್ದಾರೆ. ಆದರೆ ಆ ಕತ್ತೆಗಳನ್ನು ಖರೀದಿ ಮಾಡಿದಂತಹ ಮೋಸ ಹೋದಂತಹ ರೈತರಿಗೆ ಅದ್ಯಾವಾಗ ನ್ಯಾಯ ಕೊಡಿಸ್ತಾರೋ ಕಾದು ನೋಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಊರಲ್ಲಿ ಕತ್ತೆಗೂ ಕಾಲ ಬಂದಿತ್ತು. ಉದ್ಯೋಗ ಬಿಟ್ಟು ಯುವಕರು ಕತ್ತೆ ಕಾಯೋದಕ್ಕೆ ಶುರು ಮಾಡಿದ್ರು. ಆ ಕಂಪನಿ ಬಂಡವಾಳ ಬಯಲಾಗಿ ಯುವಕರು ರೈತರು ಕಂಗಾಲಾಗಿದ್ರು. ಇತ್ತ ಕತ್ತೆಯೂ ಇಲ್ಲ, ಹಾಲು ಇಲ್ಲದಂತಾಗಿತ್ತು. ಆದ್ರೆ ಮಾರಾಟವಾಗಬೇಕಿದ್ದಂತಹ ಕತ್ತೆಗಳ ಮೂಕ ರೋದನೆ ಮಾತ್ರ ಮುಗಿಲು ಮುಟ್ಟಿತ್ತು. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಕತ್ತೆ ಹಾಲ್ರವ, ಕತ್ತೆ ಹಾಲು ಕೆಮ್ಮು ನೆಗಡಿ ಕಫಕ್ಕೆ ಒಳ್ಳೆಯದು ಕಣ್ರವ. ಇದನ್ನೇ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ಬಂಡವಾಳ ಮಾಡಿಕೊಂಡಿತ್ತು. ರೈತರಿಗೆ 3 ಲಕ್ಷಕ್ಕೆ 3 ಕತ್ತೆ 3 ಮರಿಯನ್ನ ಮಾರಾಟ ಮಾಡಿತ್ತು. ಬಳಿಕ ರೈತರಿಂದಲೇ 1 ಲೀಟರ್ ಕತ್ತೆ ಹಾಲನ್ನ 2800 ರೂಪಾಯಿಗೆ ಖರೀದಿಸ್ತೀವಿ ಅಂತ ಟೋಪಿ ಹಾಕಿ ತಗಲಾಕೊಂಡಿತ್ತು. ಅದ್ಯಾವಾಗ ಮೋಸದ ಜಾಲ ಬಯಲಾಯಿತು, ಕಂಪನಿ ಮಾಲೀಕರು ರೈತರ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಆಫೀಸ್ ತೊರೆದು ಮಾಯವಾಗಿದ್ದಾರೆ. ರೈತರಿಗೆ ಮಾರಾಟ ಮಾಡಲು ತಂದಿದ್ದ ಕತ್ತೆಗಳನ್ನ ಹಾಗೆ ಬಿಟ್ಟು ಪರಾರಿಯಾಗಿದ್ದಾರೆ. ಆದರೆ ಶೆಡ್ನಲ್ಲಿರೋ ಕತ್ತೆಗಳ ಪಾಡು ಹರೋಹರವಾಗಿತ್ತು. ನೀರು ಮೇವಿಲ್ಲದೆ ಶೆಡ್ನಲ್ಲಿದ್ದ ಕೆಲ ಕತ್ತೆಗಳು ಕಿತ್ತಾಡಿಕೊಂಡು ಸಾವನ್ನಪ್ಪಿದ್ವು. ಕತ್ತೆ ನೋಡಿಕೊಳ್ತಿದ್ದಾರೆ ಸಿಐಡಿ ಪೊಲೀಸರು. 42 ಕತ್ತೆ ಕಾಯೋಕೆ 5,000 ಹಣ ಖರ್ಚು. ಜಿನ್ನಿ ಮಿಲ್ ಕಂಪನಿಯನ್ನ ಜಾಲೋಡೋದಕ್ಕೆ ಬಂದಂತಹ ಸಿಐಡಿ ಪೊಲೀಸರು ಶೆಡ್ ಅಲ್ಲಿದ್ದಂತಹ ಕತ್ತೆಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಶೆಡ್ ಅಲ್ಲಿ ಮೇವಿಲ್ಲದೆ ಸೊರಗಿ ಹೋಗಿದ್ದ ಕತ್ತೆಗಳನ್ನು ನೋಡಿ ಮರುಕ ಪಟ್ಟಿದ್ದಾರೆ. ಆ ಕತ್ತೆಗಳಿಗೆ ನ್ಯಾಯ ಕೊಡಿಸಿದ್ದಾರೆ. ಕತ್ತೆಗಳು ಜಾಲಿ ಜಾಲಿ. ಕತ್ತೆಗಳ ಪೋಷಣೆಗೆ ಸಿಐಡಿ ಪೊಲೀಸ್ ಕ್ರಮ ಕೈಗೊಂಡಿದ್ದು 42 ಕತ್ತೆಗಳ ನಿರ್ವಹಣೆಗೆ 4 ನೇಮಿಸಿದೆ. ಮೇವಿಗಾಗಿ ವಾರಕ್ಕೆ 10,000 ರೂಪಾಯಿ ನೀಡುತ್ತಿದೆ. ಟೊಮ್ಯಾಟೊ, ಹೂಕೋಸು, ತರಕಾರಿ ಸೇರಿದಂತೆ ಕತ್ತೆಗಳಿಗೆ ಬೇಕಾದ ಮೇವನ್ನ ಪೂರೈಕೆ ಮಾಡುತ್ತಿದ್ದಾರೆ. 4 ಸಿಬ್ಬಂದಿಗೆ ಸಂಬಳವನ್ನು ನೀಡುತ್ತಿದೆ. ಹುಲ್ಲು ತಿಂದರೆ ಚೆನ್ನಾಗಿರ್ತೈತಿ ಅಂತ ಡಾಕ್ಟ್ರು ಹೇಳಿದರು. ಸಾರು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿದ್ರು ಸರ್. ನಾವು ಮೊದಲು ಸ್ವಾಗಿ ತರಿಸ್ತಿದ್ರು, ಸ್ವಾಗಿನ ಹಾಕ್ತಿದ್ವಿ. ಇದನ್ನು ಸ್ವಾಗಿ ಈಗ ಇದು ತಿಂದಮೇಲೆ ಮತ್ತೆ ಸ್ವಾಗಿ ಹಾಕ್ತೀವಿ ಸರ್. ಅಲ್ಲಿ ಒಣಗಿದೆಲ್ಲ ಅದೆಲ್ಲ ಒತ್ಕೊಂಬಂದು ಹಾಕ್ತೀವಿ. ಎಲ್ಲ ಕೊಬ್ಬು ಅಂಥದ್ದು ಚೆನ್ನಾಗಿ ತಿಂತಾವ. ಇದನ್ನು ಮೆತ್ತ ನೂಲ ಸರ್ ಚೆನ್ನಾಗಿ ತಿಂತೈತಿ.
ಶೆಡ್ಡಲ್ಲಿದ್ದ ಕತ್ತೆಗಳಿಗೆ ಏನೋ ಸಿಐಡಿ ಪೊಲೀಸರು ನ್ಯಾಯ ಕೊಡಿಸಿದ್ದಾರೆ. ಆದರೆ ಆ ಕತ್ತೆಗಳನ್ನು ಖರೀದಿ ಮಾಡಿದಂತಹ ಮೋಸ ಹೋದಂತಹ ರೈತರಿಗೆ ಅದ್ಯಾವಾಗ ನ್ಯಾಯ ಕೊಡಿಸ್ತಾರೋ ಕಾದು ನೋಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಊರಲ್ಲಿ ಕತ್ತೆಗೂ ಕಾಲ ಬಂದಿತ್ತು. ಉದ್ಯೋಗ ಬಿಟ್ಟು ಯುವಕರು ಕತ್ತೆ ಕಾಯೋದಕ್ಕೆ ಶುರು ಮಾಡಿದ್ರು. ಆ ಕಂಪನಿ ಬಂಡವಾಳ ಬಯಲಾಗಿ ಯುವಕರು ರೈತರು ಕಂಗಾಲಾಗಿದ್ರು. ಇತ್ತ ಕತ್ತೆಯೂ ಇಲ್ಲ, ಹಾಲು ಇಲ್ಲದಂತಾಗಿತ್ತು. ಆದ್ರೆ ಮಾರಾಟವಾಗಬೇಕಿದ್ದಂತಹ ಕತ್ತೆಗಳ ಮೂಕ ರೋದನೆ ಮಾತ್ರ ಮುಗಿಲು ಮುಟ್ಟಿತ್ತು. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಕತ್ತೆ ಹಾಲ್ರವ, ಕತ್ತೆ ಹಾಲು ಕೆಮ್ಮು, ನೆಗಡಿ, ಕಫಕ್ಕೆ ಒಳ್ಳೆಯದು ಕಣ್ರವ. ಇದನ್ನೇ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ಬಂಡವಾಳ ಮಾಡಿಕೊಂಡಿತ್ತು. ರೈತರಿಗೆ 3 ಲಕ್ಷಕ್ಕೆ 3 ಕತ್ತೆ, 3 ಮರಿಯನ್ನ ಮಾರಾಟ ಮಾಡಿತ್ತು. ಬಳಿಕ ರೈತರಿಂದಲೇ 1 ಲೀಟರ್ ಕತ್ತೆ ಹಾಲನ್ನ 2800 ರೂಪಾಯಿಗೆ ಖರೀದಿಸ್ತೀವಿ ಅಂತ ಟೋಪಿ ಹಾಕಿ ತಗಲಾಕೊಂಡಿತ್ತು. ಅದ್ಯಾವಾಗ ಮೋಸದ ಜಾಲ ಬಯಲಾಯ್ತು, ಕಂಪನಿ ಮಾಲೀಕರು ರೈತರ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಆಫೀಸ್ ತೊರೆದು ಮಾಯವಾಗಿದ್ದಾರೆ. ರೈತರಿಗೆ ಮಾರಾಟ ಮಾಡಲು ತಂದಿದ್ದ ಕತ್ತೆಗಳನ್ನ ಹಾಗೆ ಬಿಟ್ಟು ಪರಾರಿಯಾಗಿದ್ದಾರೆ. ಆದರೆ ಶೆಡ್ನಲ್ಲಿರೋ ಕತ್ತೆಗಳ ಪಾಡು ಹರೋಹರವಾಗಿತ್ತು. ನೀರು ಮೇವಿಲ್ಲದೆ ಶೆಡ್ನಲ್ಲಿದ್ದ ಕೆಲ ಕತ್ತೆಗಳು ಕಿತ್ತಾಡಿಕೊಂಡು ಸಾವನ್ನಪ್ಪಿದ್ವು. ಕತ್ತೆ ನೋಡಿಕೊಳ್ತಿದ್ದಾರೆ ಸಿಐಡಿ ಪೊಲೀಸರು. 42 ಕತ್ತೆ ಕಾಯೋಕೆ 5,000 ಹಣ ಖರ್ಚು. ಜಿನ್ನಿ ಮಿಲ್ ಕಂಪನಿಯನ್ನ ಜಾಲೋಡೋದಕ್ಕೆ ಬಂದಂತಹ ಸಿಐಡಿ ಪೊಲೀಸರು ಶೆಡ್ಡಲ್ಲಿದ್ದಂತಹ ಕತ್ತೆಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಶೆಡ್ಡಲ್ಲಿ ಮೇವಿಲ್ಲದೆ ಸೊರಗಿ ಹೋಗಿದ್ದ ಕತ್ತೆಗಳನ್ನು ನೋಡಿ ಮರುಕ ಪಟ್ಟಿದ್ದಾರೆ. ಆ ಕತ್ತೆಗಳಿಗೆ ನ್ಯಾಯ ಕೊಡಿಸಿದ್ದಾರೆ. ಕತ್ತೆಗಳು ಜಾಲಿ ಜಾಲಿ. ಕತ್ತೆಗಳ ಪೋಷಣೆಗೆ ಸಿಐಡಿ ಪೊಲೀಸ್ ಕ್ರಮ ಕೈಗೊಂಡಿದ್ದು 42 ಕತ್ತೆಗಳ ನಿರ್ವಹಣೆಗೆ 4 ನೇಮಿಸಿದೆ. ಮೇವಿಗಾಗಿ ವಾರಕ್ಕೆ 10,000 ರೂಪಾಯಿ ನೀಡುತ್ತಿದೆ. ಟೊಮ್ಯಾಟೊ, ಹೂಕೋಸು, ತರಕಾರಿ ಸೇರಿದಂತೆ ಕತ್ತೆಗಳಿಗೆ ಬೇಕಾದ ಮೇವನ್ನ ಪೂರೈಕೆ ಮಾಡುತ್ತಿದ್ದಾರೆ. 4 ಸಿಬ್ಬಂದಿಗೆ ಸಂಬಳವನ್ನು ನೀಡುತ್ತಿದೆ. ಹುಲ್ಲು ತಿಂದರೆ ಚೆನ್ನಾಗಿರ್ತೈತಿ ಅಂತ ಡಾಕ್ಟ್ರು ಹೇಳಿದರು. ಸಾರು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿದ್ರು ಸರ್. ನಾವು ಮೊದಲು ಸ್ವಾಗಿ ತರಿಸ್ತಿದ್ರು, ಸ್ವಾಗಿನ ಹಾಕ್ತಿದ್ವಿ. ಇದನ್ನು ಸ್ವಾಗಿ ಈಗ ಇದು ತಿಂದಮೇಲೆ ಮತ್ತೆ ಸ್ವಾಗಿ ಹಾಕ್ತೀವಿ ಸರ್. ಅಲ್ಲಿ ಒಣಗಿದೆಲ್ಲ ಅದೆಲ್ಲ ಒತ್ಕೊಂಬಂದು ಹಾಕ್ತೀವಿ. ಎಲ್ಲ ಕೊಬ್ಬು ಅಂಥದ್ದು ಚೆನ್ನಾಗಿ ತಿಂತಾವ. ಇದನ್ನು ಮೆತ್ತ ನೂಲ ಸರ್ ಚೆನ್ನಾಗಿ ತಿಂತೈತಿ. ಶೆಡ್ಡಲ್ಲಿದ್ದ ಕತ್ತೆಗಳಿಗೆ ಏನೋ ಸಿಐಡಿ ಪೊಲೀಸರು ನ್ಯಾಯ ಕೊಡಿಸಿದ್ದಾರೆ. ಆದರೆ ಆ ಕತ್ತೆಗಳನ್ನು ಖರೀದಿ ಮಾಡಿದಂತಹ ಮೋಸ ಹೋದಂತಹ ರೈತರಿಗೆ ಅದ್ಯಾವಾಗ ನ್ಯಾಯ ಕೊಡಿಸ್ತಾರೋ ಕಾದು ನೋಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಊರಲ್ಲಿ ಕತ್ತೆಗೂ ಕಾಲ ಬಂದಿತ್ತು. ಉದ್ಯೋಗ ಬಿಟ್ಟು ಯುವಕರು ಕತ್ತೆ ಕಾಯೋದಕ್ಕೆ ಶುರು ಮಾಡಿದ್ರು. ಆ ಕಂಪನಿ ಬಂಡವಾಳ ಬಯಲಾಗಿ ಯುವಕರು ರೈತರು ಕಂಗಾಲಾಗಿದ್ರು. ಇತ್ತ ಕತ್ತೆಯೂ ಇಲ್ಲ, ಹಾಲು ಇಲ್ಲದಂತಾಗಿತ್ತು. ಆದ್ರೆ ಮಾರಾಟವಾಗಬೇಕಿದ್ದಂತಹ ಕತ್ತೆಗಳ ಮೂಕ ರೋದನೆ ಮಾತ್ರ ಮುಗಿಲು ಮುಟ್ಟಿತ್ತು. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಕತ್ತೆ ಹಾಲ್ರವ, ಕತ್ತೆ ಹಾಲು ಕೆಮ್ಮು, ನೆಗಡಿ, ಕಫಕ್ಕೆ ಒಳ್ಳೆಯದು ಕಣ್ರವ. ಇದನ್ನೇ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ಬಂಡವಾಳ ಮಾಡಿಕೊಂಡಿತ್ತು. ರೈತರಿಗೆ 3 ಲಕ್ಷಕ್ಕೆ 3 ಕತ್ತೆ, 3 ಮರಿಯನ್ನ ಮಾರಾಟ ಮಾಡಿತ್ತು. ಬಳಿಕ ರೈತರಿಂದಲೇ 1 ಲೀಟರ್ ಕತ್ತೆ ಹಾಲನ್ನ 2800 ರೂಪಾಯಿಗೆ ಖರೀದಿಸ್ತೀವಿ ಅಂತ ಟೋಪಿ ಹಾಕಿ ತಗಲಾಕೊಂಡಿತ್ತು. ಅದ್ಯಾವಾಗ ಮೋಸದ ಜಾಲ ಬಯಲಾಯ್ತು, ಕಂಪನಿ ಮಾಲೀಕರು ರೈತರ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಆಫೀಸ್ ತೊರೆದು ಮಾಯವಾಗಿದ್ದಾರೆ. ರೈತರಿಗೆ ಮಾರಾಟ ಮಾಡಲು ತಂದಿದ್ದ ಕತ್ತೆಗಳನ್ನ ಹಾಗೆ ಬಿಟ್ಟು ಪರಾರಿಯಾಗಿದ್ದಾರೆ. ಆದರೆ ಶೆಡ್ನಲ್ಲಿರೋ ಕತ್ತೆಗಳ ಪಾಡು ಹರೋಹರವಾಗಿತ್ತು. ನೀರು ಮೇವಿಲ್ಲದೆ ಶೆಡ್ನಲ್ಲಿದ್ದ ಕೆಲ ಕತ್ತೆಗಳು ಕಿತ್ತಾಡಿಕೊಂಡು ಸಾವನ್ನಪ್ಪಿದ್ವು. ಕತ್ತೆ ನೋಡಿಕೊಳ್ತಿದ್ದಾರೆ ಸಿಐಡಿ ಪೊಲೀಸರು. 42 ಕತ್ತೆ ಕಾಯೋಕೆ 5,000 ಹಣ ಖರ್ಚು. ಜಿನ್ನಿ ಮಿಲ್ ಕಂಪನಿಯನ್ನ ಜಾಲೋಡೋದಕ್ಕೆ ಬಂದಂತಹ ಸಿಐಡಿ ಪೊಲೀಸರು ಶೆಡ್ಡಲ್ಲಿದ್ದಂತಹ ಕತ್ತೆಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಶೆಡ್ಡಲ್ಲಿ ಮೇವಿಲ್ಲದೆ ಸೊರಗಿ ಹೋಗಿದ್ದ ಕತ್ತೆಗಳನ್ನು ನೋಡಿ ಮರುಕ ಪಟ್ಟಿದ್ದಾರೆ. ಆ ಕತ್ತೆಗಳಿಗೆ ನ್ಯಾಯ ಕೊಡಿಸಿದ್ದಾರೆ. ಕತ್ತೆಗಳು ಜಾಲಿ ಜಾಲಿ. ಕತ್ತೆಗಳ ಪೋಷಣೆಗೆ ಸಿಐಡಿ ಪೊಲೀಸ್ ಕ್ರಮ ಕೈಗೊಂಡಿದ್ದು 42 ಕತ್ತೆಗಳ ನಿರ್ವಹಣೆಗೆ 4 ನೇಮಿಸಿದೆ. ಮೇವಿಗಾಗಿ ವಾರಕ್ಕೆ 10,000 ರೂಪಾಯಿ ನೀಡುತ್ತಿದೆ. ಟೊಮ್ಯಾಟೊ, ಹೂಕೋಸು, ತರಕಾರಿ ಸೇರಿದಂತೆ ಕತ್ತೆಗಳಿಗೆ ಬೇಕಾದ ಮೇವನ್ನ ಪೂರೈಕೆ ಮಾಡುತ್ತಿದ್ದಾರೆ. 4 ಸಿಬ್ಬಂದಿಗೆ ಸಂಬಳವನ್ನು ನೀಡುತ್ತಿದೆ. ಹುಲ್ಲು ತಿಂದರೆ ಚೆನ್ನಾಗಿರ್ತೈತಿ ಅಂತ ಡಾಕ್ಟ್ರು ಹೇಳಿದರು. ಸಾರು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿದ್ರು ಸರ್. ನಾವು ಮೊದಲು ಸ್ವಾಗಿ ತರಿಸ್ತಿದ್ರು,
ಸ್ವಾಗಿನೂ ಹಾಕ್ತಿದ್ವಿ. ಇದನ್ನು ಸ್ವಾಗಿ ಈಗ ಇದು ತಿಂದಮೇಲೆ ಮತ್ತೆ ಸ್ವಾಗಿ ಹಾಕ್ತೀವಿ ಸರ್. ಅಲ್ಲಿ ಒಣಗಿದೆಲ್ಲ ಅದೆಲ್ಲ ಹೊತ್ಕೊಂಬಂದು ಹಾಕ್ತೀವಿ. ಎಲ್ಲ ಕೊಬ್ಬು ಅಂಥದ್ದು ಚೆನ್ನಾಗಿ ತಿಂತಾವ. ಇದನ್ನು ಮೆತ್ತ ನೂಲ ಸರ್ ಚೆನ್ನಾಗಿ ತಿಂತದೆ. ಶೆಡ್ಡಲ್ಲಿದ್ದ ಕತ್ತೆಗಳಿಗೆ ಏನೋ ಸಿಐಡಿ ಪೊಲೀಸರು ನ್ಯಾಯ ಕೊಡಿಸಿದ್ದಾರೆ. ಆದರೆ ಆ ಕತ್ತೆಗಳನ್ನು ಖರೀದಿ ಮಾಡಿದಂತಹ ಮೋಸ ಹೋದಂತಹ ರೈತರಿಗೆ ಅದ್ಯಾವಾಗ ನ್ಯಾಯ ಕೊಡಿಸ್ತಾರೋ ಕಾದು ನೋಡಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.